ಸ್ವಲ್ಪ ಬೆಂಕಿಯನ್ನೇ ಊದಿ ಹೆಚ್ಚಿಸಿಕೊಳ್ಳುವಂತೆ ಚತುರನಾದವನು ವಿಚಕ್ಷಣೆಯಿಂದ ಸ್ವಲ್ಪ ಮೂಲಧನದಿಂದಲೇ ತನ್ನ ಉನ್ನತಿಯನ್ನು ಸಾಧಿಸಿಕೊಳ್ಳುತ್ತಾನೆ. ಈ ಕುರಿತಂತಹ ಧರ್ಮೋಪದೇಶವನ್ನು ಬುದ್ಧ ರಾಜಗಹದ ಹತ್ತಿರವಿರುವ ಜೀವನಕ ಆಮ್ರವನದಲ್ಲಿ ಉಪದೇಶ ಮಾಡುತ್ತಿರುವ ಸಮಯದಲ್ಲಿ ಚುಲ್ಲಪಂಥಕ ಸ್ಥವಿರನನ್ನು ಉದ್ದೇಶಿಸಿ ಹೇಳಿದನು. ಇಲ್ಲಿ ಮೊದಲು ಚುಲ್ಲಪಂಥಕನ ಉತ್ಪತ್ತಿಯನ್ನು ಹೇಳಬೇಕು. ರಾಜಗಹದಲ್ಲಿ ಧನಶ್ರೇಷ್ಠಿಯ ಮಗಳು ತಮ್ಮ ಮನೆಯ ನೌಕರನೊಂದಿಗೆ ಸಂಬಂಧ ಬೆಳೆಸಿದ್ದಳು. ಬೇರೆಯವರಿಗೆ ಈ ವಿಷಯವನ್ನು ಗೌಪ್ಯವಾಗಿಡುವ ದೃಷ್ಟಿಯಿಂದ ಆ ನೌಕರನನ್ನು ಕರೆದು, ಇನ್ನು ನಾವು ಇಲ್ಲಿ ಇರಲಾಗುವುದಿಲ್ಲ. ನನ್ನ ತಂದೆ ತಾಯಿಗಳಿಗೆ ಈ ವಿಷಯ ಗೊತ್ತಾದರೆ ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡುತ್ತಾರೆ. ನಡೆ, ನಾವು ವಿದೇಶಕ್ಕೆ ಹೊರಟು ಹೋಗೋಣ ಎಂದು ಹೇಳಿದಳು. ಆಗ ಅವರಿಬ್ಬರು ಎರಡೂ ಕೈಗಳಲ್ಲಿ ತೆಗೆದುಕೊಂಡು ಹೋಗಬಹುದಾದಷ್ಟು ಯೋಗ್ಯವಾದ ಬೆಲೆ ಬಾಳುವ ವಸ್ತುಗಳನ್ನು ತೆಗೆದುಕೊಂಡು ನಗರದ ಹೆಬ್ಬಾಗಿಲಿನಿಂದ ಹೊರಗೆ ಹೋಗಿ ಯಾವುದಾದರೊಂದು ಅಪರಿಚಿತವಾದ ಸ್ಥಳದಲ್ಲಿ ಇರುವ ಉದ್ದೇಶದಿಂದ ಓಡಿ ಹೋದರು. ಅವರಿಬ್ಬರು ಒಂದೇ ಸ್ಥಾನದಲ್ಲಿ ಒಟ್ಟಿಗೆ ಇರುತ್ತಿದ್ದುದರಿಂದ ಅವರಿಬ್ಬರ ಸಹವಾಸದಿಂದ ಹುಡುಗಿ ಗರ್ಭವತಿಯಾದಳು. ತುಂಬು ಗರ್ಭಿಣಿಯಾದ ಆ ಹುಡುಗಿ ತನ್ನ ಪ್ರಿಯಕರನನ್ನು ಕುರಿತು, ನಾನೀಗ ತುಂಬು ಗರ್ಭಿಣಿಯಾಗಿದ್ದೇನೆ. ಕುಲ ಸಂಬಂಧಿಗಳು ಇಲ್ಲದ ಸ್ಥಳದಲ್ಲಿ ಹೆರಿಗೆಯಾದರೆ ನಮ್ಮಿಬ್ಬರಿಗೂ ಬಹಳ ಕಷ್ಟ ಉಂಟಾಗುವುದು. ನಡೆ, ತಂದೆಯ ಮನೆಗೆ ಹೋಗೋಣ ಎಂದು ಹೇಳಿದಳು. ಆದರೆ ಆ ನೌಕರ ಇಂದು ಹೋಗೋಣ, ನಾಳೆ ಹೋಗೋಣ ಎಂದು ಹೇಳುತ್ತಾ ಕಾಲ ಕಳೆಯತೊಡಗಿದ. ಈ ಮೂರ್ಖ ತಾನು ಮಾಡಿರುವ ದೊಡ್ಡ ತಪ್ಪಿನ ಕಾರಣದಿಂದ ಹೋಗಲು ಹೆದರುತ್ತಿದ್ದಾನೆ. ತಂದೆ ತಾಯಿಗಳು ಎಲ್ಲ ರೀತಿಯಿಂದಲೂ ಹಿತೈಷಿಗಳಾಗಿರುತ್ತಾರೆ. ಈ ಮೂರ್ಖ ಬರಲಿ ಬಿಡಲಿ, ನಾನು ಹೋಗಲೇಬೇಕು ಎಂದು ಯೋಚಿಸಿ ಗಂಡ ಮನೆಯಿಂದ ಹೊರಗೆ ಹೋಗಿದ್ದ ಸಮಯದಲ್ಲಿ ಮನೆಯ ಸಾಮಾನುಗಳನ್ನೆಲ್ಲ ಸರಿಪಡಿಸಿದಳು. ತನ್ನ ತವರು ಮನೆಗೆ ಹೋಗುವ ವಿಷಯವನ್ನು ನೆರೆಹೊರೆಯವರಿಗೆ ತಿಳಿಸಿ ತಾನು ಅಲ್ಲಿಂದ ಹೊರಟಳು. ಆಗ ಆತ ಮನೆಗೆ ಬಂದು ಹೆಂಡತಿಯನ್ನು ಕಾಣದೆ ನೆರೆಹೊರೆಯವರನ್ನು ಕೇಳುತ್ತಾನೆ. ತವರು ಮನೆಗೆ ಹೊರಟ ವಿಷಯವನ್ನು ತಿಳಿದು ಬೇಗ ಅವಳನ್ನು ಹಿಂಬಾಲಿಸಿ ಹೋಗಿ ಮಾರ್ಗದಲ್ಲಿಯೇ ಸಂಧಿಸುತ್ತಾನೆ. ಆ ಸ್ಥಳದಲ್ಲಿ ಅಲ್ಲಿಯೇ ಅವಳಿಗೆ ಹೆರಿಗೆ ಆಗಿಬಿಟ್ಟಿತು. ಭದ್ರೆ, ಏನಾಯಿತು ಎಂದು ಕೇಳುತ್ತಾನೆ. ಸ್ವಾಮಿ, ಒಬ್ಬ ಮಗ ಹುಟ್ಟಿದ್ದಾನೆ. ಈಗ ಏನು ಮಾಡಬೇಕು? ಯಾವುದಕ್ಕಾಗಿ ನಾವು ತಂದೆಯ ಮನೆಗೆ ಹೊರಟಿದ್ದೆವೋ ಆ ಕೆಲಸ ದಾರಿಯಲ್ಲಿಯೇ ಆಗಿಬಿಟ್ಟಿತು. ಇನ್ನು ಅಲ್ಲಿಗೆ ಹೋಗಿ ಮಾಡುವುದೇನು? ನಡೆಯಿರಿ, ಹಿಂದಿರುಗೋಣ ಎಂದಳು. ಅನಂತರ ಇಬ್ಬರು ಒಂದೇ ಅಭಿಪ್ರಾಯವುಳ್ಳವರಾಗಿ ಹಿಂತಿರುಗಿದರು. ಆ ಮಗು ದಾರಿಯಲ್ಲಿಯೇ ಹುಟ್ಟಿದುದರಿಂದ ಅವನಿಗೆ ಪಂಥಕ ಎಂದು ಹೆಸರಿಡಲಾಯಿತು. ಸ್ವಲ್ಪ ಕಾಲದ ನಂತರ ಅವಳಿಗೆ ಎರಡನೆಯ ಸಾರಿ ಗರ್ಭಧಾರಣೆಯಾಯಿತು. ಮೊದಲಿನಂತೆಯೇ ಇಲ್ಲಿಯೂ ಎಲ್ಲ ಕಥೆಯನ್ನು ನಾವೇ ತಿಳಿದುಕೊಳ್ಳಬೇಕು. ದಾರಿಯಲ್ಲಿಯೇ ಹುಟ್ಟಿದ ಕಾರಣ ಮೊದಲನೆಯವನಿಗೆ ಮಹಾಪಂಥಕ ಮತ್ತು ಎರಡನೆಯವನಿಗೆ ಚುಲ್ಲಪಂಥಕ ಎಂದು ಹೆಸರಿಟ್ಟರು. ಇಬ್ಬರು ಮಕ್ಕಳನ್ನು ಕರೆದುಕೊಂಡು ತಮ್ಮ ನಿವಾಸ ಸ್ಥಾನಕ್ಕೆ ಹಿಂತಿರುಗಿದರು. ಈ ಮಕ್ಕಳು ಇತರ ಮಕ್ಕಳು ಚಿಕ್ಕಪ್ಪ, ತಾತ, ಅಜ್ಜಿ ಎಂದು ಕರೆಯುತ್ತಿದ್ದುದನ್ನು ಕೇಳಿ ತಾಯಿಯ ಬಳಿಗೆ ಬಂದು, ಬೇರೆ ಮಕ್ಕಳು ಚಿಕ್ಕಪ್ಪ, ತಾತ, ಅಜ್ಜಿ ಎಂದು ಕರೆಯುತ್ತಾರೆ, ಅಮ್ಮ ನಮಗೆ ಸಂಬಂಧಿಗಳು ಇಲ್ಲವೇ ಎಂದು ಕೇಳುತ್ತಾರೆ. ಆಗ, ಹೌದು ಮಕ್ಕಳೇ, ಇಲ್ಲಿ ನಮಗೆ ಸಂಬಂಧಿಕರು ಇಲ್ಲ. ಆದರೆ ರಾಜಗಹ ನಗರದಲ್ಲಿ ಧನಶ್ರೇಷ್ಠಿ ಎಂಬ ನಿಮ್ಮ ತಾತ ಇದ್ದಾರೆ. ಅಲ್ಲಿ ನಿಮ್ಮ ಬಹಳ ಮಂದಿ ಸಂಬಂಧಿಗಳಿದ್ದಾರೆ ಎಂದು ತಾಯಿ ಹೇಳುತ್ತಾಳೆ. ಅಮ್ಮ, ನಾವು ಅಲ್ಲಿಗೆ ಏಕೆ ಹೋಗುವುದಿಲ್ಲ? ಆದರೆ ಅವಳು ತನ್ನ ಮಕ್ಕಳಿಗೆ ತಾನು ಹೋಗದಿರುವುದರ ಕಾರಣವನ್ನು ಹೇಳಿ ಮಕ್ಕಳು ಪದೇ ಪದೇ ಕೇಳಿಕೊಂಡ ಮೇಲೆ ಪತಿಯನ್ನು ಕುರಿತು, ಈ ಮಕ್ಕಳು ಬಹಳ ದುಃಖಿಗಳಾಗುತ್ತಿದ್ದಾರೆ. ನಮ್ಮ ತಂದೆ ತಾಯಿಗಳು ನಮ್ಮನ್ನು ಕಂಡು ನಮ್ಮನ್ನೇನು ಸೀಳಿ ಹಾಕುವುದಿಲ್ಲ. ಬನ್ನಿ, ಈ ಮಕ್ಕಳಿಗೆ ನಮ್ಮ ತಂದೆಯ ಮನೆಯನ್ನು ತೋರಿಸೋಣ ಎಂದು ಹೇಳುತ್ತಾಳೆ. ಆಗ ಆತ
ನಾನು ಅವರ ಎದುರಿಗೆ ಹೋಗಿ ನಿಲ್ಲಲಾರೆ, ಆದರೆ ನಿನ್ನನ್ನು ಬೇಕಾದರೆ ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಾನೆ. ಆಗ ಅವಳು, ಆರ್ಯ, ಒಳ್ಳೆಯದು, ಹೇಗಾದರೂ ಮಕ್ಕಳಿಗೆ ಪಿತೃಕುಲವನ್ನು ತೋರಿಸಬೇಕು ಎನ್ನುತ್ತಾಳೆ. ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಬಂದು ರಾಜಗೃಹವನ್ನು ತಲುಪಿದರು. ನಗರದ ಹೆಬ್ಬಾಗಿಲಿನಲ್ಲಿ ಒಂದು ಧರ್ಮಶಾಲೆಯಲ್ಲಿ ತಂಗಿದರು. ಮಕ್ಕಳ ತಾಯಿ ತನ್ನ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದಾಳೆ ಎಂಬ ಸಂದೇಶವನ್ನು ತಂದೆ ತಾಯಿಗಳಿಗೆ ಕಳುಹಿಸಿದಳು. ಅವರು ಆ ಸಂದೇಶವನ್ನು ಕೇಳಿ ಪ್ರಪಂಚದಲ್ಲಿ ಜನನ ಮರಣಗಳ ಚಕ್ರದಲ್ಲಿ ಸುತ್ತುತ್ತಾ ಒಂದಲ್ಲ ಒಂದು ಸಾರಿ ಪುತ್ರ ಅಥವಾ ಪುತ್ರಿಯಾಗಿ ಹುಟ್ಟದೇ ಇರುವಂಥವರು ಯಾರೂ ಇಲ್ಲ. ಅವರಿಬ್ಬರೂ ದೊಡ್ಡ ತಪ್ಪನ್ನು ಮಾಡಿದ್ದಾರೆ. ಆದುದರಿಂದ ಅವರು ನಮ್ಮ ಕಣ್ಣ ಮುಂದೆ ನಿಲ್ಲಲಾರರು. ಇಷ್ಟು ಹಣವನ್ನು ತೆಗೆದುಕೊಂಡು ಅವರಿಬ್ಬರು ಯಾವುದಾದರೂ ಸುಖವಾದ ಜಾಗದಲ್ಲಿ ಹೋಗಿ ಇರಲಿ, ಆದರೆ ಮಕ್ಕಳನ್ನು ಬೇಕಾದರೆ ಇಲ್ಲಿ ಬಿಟ್ಟು ಹೋಗಲಿ ಎಂದು ಹೇಳಿ ಕಳುಹಿಸಿದರು. ಶ್ರೇಷ್ಠಿಯ ಮಗಳು ತಂದೆ ತಾಯಿಗಳು ಕಳುಹಿಸಿದ ಹಣವನ್ನು ತೆಗೆದುಕೊಂಡಳು ಮತ್ತು ಮಕ್ಕಳನ್ನು ಬಂದಿದ್ದ ದೂತರ ಜೊತೆ ಕಳುಹಿಸಿದಳು. ಮಕ್ಕಳು ತಮ್ಮ ತಾತನ ವಶದಲ್ಲಿ ಬೆಳೆಯತೊಡಗಿದರು. ಅವರಿಬ್ಬರಲ್ಲಿ ಚುಲ್ಲಪಂಥಕ ಇನ್ನೂ ಬಹಳ ಚಿಕ್ಕವನಾಗಿದ್ದ. ಆದರೆ ಮಹಾಪಂಥಕ ತನ್ನ ತಾತನ ಜೊತೆಯಲ್ಲಿ ಬುದ್ಧನ ಧರ್ಮೋಪದೇಶ ಕೇಳಲು ಹೋಗುತ್ತಿದ್ದ. ಪ್ರತಿನಿತ್ಯ ಶಾಸ್ತ್ರ ಸಮ್ಮುಖದಲ್ಲಿ ಧರ್ಮೋಪದೇಶವನ್ನು ಕೇಳುತ್ತಿದ್ದುದರಿಂದ ಅವನ ಮನಸ್ಸು ಪಬ್ಬಜ್ಜನಾಗಬೇಕು ಎಂದು ಬಯಸಿತು. ಅವನು ತಾತನ ಬಳಿಗೆ ಬಂದು ತಾವು ಅಪ್ಪಣೆ ಕೊಡುವುದಾದರೆ ನಾನು ಭಿಕ್ಷುವಾಗುತ್ತೇನೆ ಎಂದು ಹೇಳುತ್ತಾನೆ. ಆಗ ತಾತ, ಮಗು, ಏನು ಹೇಳಿದೆ? ನನಗೆ ಇಡೀ ಲೋಕದ ಪಬ್ಬಜ್ಜಕ್ಕಿಂತ ನಿನ್ನ ಪಬ್ಬಜ್ಜ ಶ್ರೇಷ್ಠ. ನೀನು ಅದನ್ನು ನಿಭಾಯಿಸುವುದಾದರೆ ಮಗು ಪಬ್ಬಜ್ಜನಾಗು, ಹೋಗು ಎಂದು ಹೇಳಿ ಒಪ್ಪಿಕೊಂಡು ಬುದ್ಧನ ಬಳಿಗೆ ಬರುತ್ತಾನೆ. ಆಗ ಬುದ್ಧ ಕೇಳುತ್ತಾನೆ, ಏನು ಮಹಾಶ್ರೇಷ್ಠಿ, ಪುತ್ರ ರತ್ನ ದೊರಕಿದೆಯೇನು? ಆಗ ಆ ಶ್ರೇಷ್ಠಿ ಹೇಳುತ್ತಾನೆ, ಹೌದು ಬಂತೆ, ಈ ಬಾಲಕ ನನ್ನ ಮಗಳ ಮಗ, ತಮ್ಮ ಬಳಿ ಪಬ್ಬಜ್ಜನಾಗುವೆನು ಎಂದು ಹೇಳುತ್ತಿದ್ದಾನೆ. ಆಗ ಬುದ್ಧ ಆ ಬಾಲಕನಿಗೆ ಪಬ್ಬಜ್ಜವನ್ನು ಕೊಡಲು ಒಬ್ಬ ಪಿಂಡಪಾತಿಕ ಭಿಕ್ಷುವಿಗೆ ಆಜ್ಞೆ ಮಾಡುತ್ತಾನೆ. ಸ್ಥವಿರ ಆ ಬಾಲಕನಿಗೆ ತ್ವಚ್ ಪಂಚಕ, ಅಂದರೆ ಕೇಶ, ಲೋಮ, ನಖ, ದಂತ, ತ್ವಚ್ ಎಂಬ ಈ 5 ಶಬ್ದಗಳ ಒಂದು ಸಾಂಕೇತಿಕ ಉಪದೇಶ, ಈ ತ್ವಚ್ ಪಂಚಕ ಕರ್ಮಸ್ಥಾನವನ್ನು ಹೇಳಿ ಆ ಬಾಲಕನನ್ನು ಪಬ್ಬಜ್ಜನನ್ನಾಗಿ ಮಾಡುತ್ತಾನೆ. ಅವನು ಬುದ್ಧನ ಅನೇಕ ಉಪದೇಶಗಳನ್ನು ಕಲಿತು 20ನೆಯ ವಯಸ್ಸಿನಲ್ಲಿಯೇ ಉಪಸಂಪದವನ್ನು ಪಡೆಯುತ್ತಾನೆ. ಧ್ಯಾನ ಸುಖ ಮತ್ತು ಮಾರ್ಗ ಸುಖದಿಂದ ಸಮಯ ಕಳೆಯುತ್ತಿರುವಾಗ ನಾನು ಈ ಸುಖವನ್ನು ತನ್ನ ಸೋದರನಾದ ಚುಲ್ಲಪಂಥಕನಿಗೂ ಕೊಡಬಲ್ಲೆನೆ ಎಂದು ಯೋಚಿಸಿ ತಾತ ಶ್ರೇಷ್ಠಿಯ ಬಳಿಗೆ ಬಂದು, ಮಹಾಶ್ರೇಷ್ಠಿ, ನಿನ್ನ ಒಪ್ಪಿಗೆಯಾದರೆ ಈ ಬಾಲಕನಿಗೆ, ಅಂದರೆ ತನ್ನ ಸೋದರನಾದಂತಹ ಚುಲ್ಲಪಂಥಕನಿಗೆ ಪಬ್ಬಜ್ಜವನ್ನು ಕೊಡಲೇ ಎಂದು ಕೇಳುತ್ತಾನೆ. ಆಗ ಆ ಶ್ರೇಷ್ಠಿಯು, ಭಂತೆ, ಪಬ್ಬಜ್ಜವನ್ನು ಕೊಡಬಹುದು ಎನ್ನುತ್ತಾನೆ. ಥೇರ ಚುಲ್ಲಪಂಥಕ ಬಾಲಕನಿಗೆ ಪಬ್ಬಜ್ಜವನ್ನು ಕೊಟ್ಟು ದಶಶೀಲಗಳಲ್ಲಿ ಅವನನ್ನು ನಿಲ್ಲಿಸುತ್ತಾನೆ. ಚುಲ್ಲಪಂಥಕ ಸಾಮಣೇರ ಪಬ್ಬಜ್ಜನಾಗುತ್ತಿದ್ದಂತೆಯೇ ಅವನು ಮಂದಬುದ್ಧಿಯವನಾಗಿ ಬಿಟ್ಟ. ಕೆಂಪು ಕಮಲ ಅಥವಾ ಸುಗಂಧಿತವಾದ ಕೋಕನದ ಸೂರ್ಯೋದಯವಾದ ಕೂಡಲೇ ಅರಳಿ ಪರಿಮಳ ಬೀರುವಂತೆ ಆಕಾಶದಲ್ಲಿ ಬೆಳಗುವ ಸೂರ್ಯನಂತೆ ಪ್ರಕಾಶಮಾನನಾಗಿರುವ ಬುದ್ಧನನ್ನು ನೋಡು ಎಂಬುದೊಂದು ಶ್ಲೋಕ. ಆದರೆ ಈ ಒಂದು ಗಾಥೆಯನ್ನು ಆತ 4 ತಿಂಗಳುಗಳಾದರೂ ಕಲಿಯಲಾಗಲಿಲ್ಲ. ಪಬ್ಬಜ್ಜಿತ ಪೂರ್ವ ಜನ್ಮದಲ್ಲಿ ಕಾಶ್ಯಪ ಸಂಬುದ್ಧನ ಸಮಯದಲ್ಲಿ ಪಬ್ಬಜ್ಜನಾಗಿದ್ದ. ತಾನೇ ಬುದ್ಧಿವಂತನೆಂಬ ಅಭಿಮಾನದಿಂದ ಒಬ್ಬ ಮಂದಬುದ್ಧಿಯ ಭಿಕ್ಷು ಬುದ್ಧ ಬೋಧನೆಯನ್ನು ಕಲಿಯುತ್ತಿರುವಾಗ ಅವನನ್ನು ಹಾಸ್ಯ ಮಾಡಿದ್ದ. ಈ ಪರಿಹಾಸ್ಯದಿಂದಾಗಿ ನಾಚಿಕೆ ಪಟ್ಟುಕೊಂಡ ಆ ಭಿಕ್ಷು ತನ್ನ ಪಾಠಗಳನ್ನು ಕಂಠಪಾಠ ಮಾಡಲು ಆಗಲಿಲ್ಲ, ಸ್ವಾಧ್ಯಾಯ ಮಾಡಲು ಆಗಲಿಲ್ಲ. ಆ ಕರ್ಮ ಫಲದಿಂದಲೇ ಈ ಜನ್ಮದಲ್ಲಿ ಈ ಭಿಕ್ಷು ಯಾವ ಚುಲ್ಲಪಂಥಕನಿದ್ದನೋ ಆ ಭಿಕ್ಷು ಪಬ್ಬಜ್ಜನಾಗುತ್ತಿದ್ದಂತೆಯೇ
ಹಿಂದಿನ ಜನ್ಮದಲ್ಲಿ ಮತ್ತೊಬ್ಬ ಭಿಕ್ಷುವಿಗೆ ತಾನು ಮಾಡಿದ ಅಪಹಾಸ್ಯದ ಕಾರಣದಿಂದಾಗಿ ತಾನೇ ಮಂದಬುದ್ಧಿಯುಳ್ಳವನಾಗಿ ಬಿಟ್ಟ. ಮೊದಲು ಕಂಠಪಾಠ ಮಾಡಿದ ಪದ್ಯವನ್ನು ಮುಂದಿನದನ್ನು ಕಂಠಪಾಠ ಮಾಡುವಾಗ ಮರೆತು ಬಿಡುತ್ತಿದ್ದ. ಆ ಸಮಯದಲ್ಲಿ ಒಂದೇ ಗಾಥೆಯನ್ನು ಕಂಠಸ್ಥ ಮಾಡುವ ಪ್ರಯತ್ನದಲ್ಲಿಯೇ 4 ತಿಂಗಳು ಕಳೆದು ಹೋದವು. ಆಗ ಮಹಾಪಂಥಕ, ಅಂದರೆ ಅವನ ಹಿರಿಯ ಅಣ್ಣನಾದ ಮಹಾಪಂಥಕ ಅವನನ್ನು ಕುರಿತು ಪಂಥಕ ಅಂದರೆ ಚುಲ್ಲಪಂಥಕನಿಗೆ ಹೇಳುತ್ತಾನೆ, ನೀನು ಈ ಧರ್ಮದಲ್ಲಿ ಇರಲು ಯೋಗ್ಯನಲ್ಲ. 4 ತಿಂಗಳಿಂದಲೂ ನಿನ್ನಿಂದ ಒಂದು ಗಾಥೆಯನ್ನು ಕಲಿಯಲಾಗಲಿಲ್ಲ. ಅಂದ ಮೇಲೆ ಪಬ್ಬಜ್ಜದ ಉದ್ದೇಶವನ್ನು ಹೇಗೆ ಪೂರೈಸುತ್ತೀಯೇ? ಇಲ್ಲಿಂದ ಹೊರಟು ಹೋಗು ಎಂದು ಹೇಳಿ ವಿಹಾರದಿಂದ ಕಳಿಸಿಬಿಟ್ಟ. ಬುದ್ಧ ಶಾಸನದಲ್ಲಿ ಆಸ್ಥೆಯಿದ್ದ ಚುಲ್ಲಪಂಥಕ ಗೃಹಸ್ಥನಾಗಲು ಬಯಸುತ್ತಿರಲಿಲ್ಲ. ಆ ಸಮಯದಲ್ಲಿ ಮಹಾಪಂಥಕ ಭೋಜನ ಪ್ರಬಂಧಕನಾಗಿದ್ದ. ಒಂದು ದಿನ ಕುಮಾರ ಭಚ್ಚ ಜೀವಕ ಹೆಚ್ಚು ಗಂಧಮಾಲೆಗಳೊಂದಿಗೆ ತನ್ನ ಆಮ್ರವನಕ್ಕೆ ಬಂದು ಅಲ್ಲಿ ಬುದ್ಧನ ಪೂಜೆಯನ್ನು ಮಾಡಿ ಅವನ ಧರ್ಮೋಪದೇಶ ಕೇಳಿದ. ಅನಂತರ ಆಸನದಿಂದ ಎದ್ದು ಬುದ್ಧನಿಗೆ ನಮಸ್ಕರಿಸಿ ಮಹಾಪಂಥಕನ ಬಳಿಗೆ ಬಂದು, ಭಂತೆ, ಈಗ ಬುದ್ಧನ ಬಳಿ ಎಷ್ಟು ಮಂದಿ ಭಿಕ್ಷುಗಳಿದ್ದಾರೆ ಎಂದು ಕೇಳುತ್ತಾನೆ. ಆಗ ಆ ಮಹಾಪಂಥಕನು 500 ಭಿಕ್ಷುಗಳಿದ್ದಾರೆ ಎನ್ನುತ್ತಾನೆ. ಆಗ ಆತ, ಭಂತೆ, ಬುದ್ಧ ಸಹಿತ 500 ಭಿಕ್ಷುಗಳೊಂದಿಗೆ ನಾಳೆ ತಾವು ನನ್ನ ಮನೆಯಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿರಿ ಎನ್ನುತ್ತಾನೆ. ಆಗ ಆ ಮಹಾಪಂಥಕ ಹೇಳುತ್ತಾನೆ, ಉಪಾಸಕ, ಚುಲ್ಲಪಂಥಕನೆಂಬ ಭಿಕ್ಷು ಮಂದಬುದ್ಧಿಯವನು, ಮೂಢ. ಅವನನ್ನು ಬಿಟ್ಟು ಉಳಿದೆಲ್ಲರೂ ನಿಮಂತ್ರಣವನ್ನು ಸ್ವೀಕರಿಸುತ್ತೇವೆ ಎಂದು ಆ ಥೇರ ಉತ್ತರ ಕೊಡುತ್ತಾನೆ. ಆಗ ಥೇರ ಇಷ್ಟೊಂದು ಭಿಕ್ಷುಗಳ ನಿಮಂತ್ರಣವನ್ನು ಸ್ವೀಕರಿಸುತ್ತಾನೆ, ಆದರೆ ನನ್ನನ್ನು ಹೊರಗುಳಿಸಿ ಸ್ವೀಕರಿಸುತ್ತಾನೆ. ಚುಲ್ಲಪಂಥಕನ ಯೋಚನೆ, ನನ್ನನ್ನು ಹೊರಗುಳಿಸಿ ಸ್ವೀಕರಿಸುತ್ತಿದ್ದಾನೆ. ನಿಸ್ಸಂಶಯವಾಗಿ ನನ್ನ ಸೋದರನ ಮನಸ್ಸು ನನ್ನ ಬಗ್ಗೆ ಕೆಟ್ಟಿದೆ. ಇನ್ನು ನಾನು ಈ ಶಾಸನದಲ್ಲಿ ಇರುವುದರಿಂದ ಏನು ಲಾಭ? ಗೃಹಸ್ಥನಾಗಿ ದಾನಾದಿ ಪುಣ್ಯ ಕಾರ್ಯಗಳನ್ನು ಮಾಡುತ್ತಾ ಜೀವನವನ್ನು ಕಳೆಯುತ್ತೇನೆ ಎಂದು ಆ ಚುಲ್ಲಪಂಥಕ ಯೋಚಿಸುತ್ತಾನೆ. ಅಂತೆಯೇ ಆತ ಒಂದು ದಿನ ಪ್ರಾತಃ ಕಾಲದಲ್ಲಿ ಗೃಹಸ್ಥನಾಗುವ ಇಚ್ಛೆಯಿಂದ ಹೊರಟು ಬಿಡುತ್ತಾನೆ. ಬುದ್ಧ ಪ್ರಾತಃ ಕಾಲದಲ್ಲಿಯೇ ಲೋಕದ ವಿಷಯದಲ್ಲಿ ವಿಚಾರ ಮಾಡುತ್ತಾ ತನ್ನ ದಿವ್ಯ ಜ್ಞಾನದಿಂದ ಈ ವಿಷಯವನ್ನು ಅರಿತುಕೊಳ್ಳುತ್ತಾನೆ. ಮತ್ತು ಚುಲ್ಲಪಂಥಕನಿಗೆ ಮೊದಲೇ ಅವನು ಹೋಗುವ ದಾರಿಯ ಹಜಾರದಲ್ಲಿ ಹೋಗಿ ಬುದ್ಧ ತಾನೇ ಶತಪಥ ಹಾಕತೊಡಗುತ್ತಾನೆ. ಚುಲ್ಲಪಂಥಕ ವಿಹಾರದಿಂದ ಹೊರಟು ಬುದ್ಧನನ್ನು ಕಂಡು ಅವರ ಬಳಿಗೆ ಹೋಗಿ ನಮಸ್ಕಾರ ಮಾಡುತ್ತಾನೆ. ಆಗ ಭಗವಾನ್ ಬುದ್ಧರು, ಚುಲ್ಲಪಂಥಕ, ಈ ಸಮಯದಲ್ಲಿ ನೀನು ಎಲ್ಲಿಗೆ ಹೋಗುತ್ತಿದ್ದೀಯೇ ಎಂದು ಕೇಳುತ್ತಾರೆ. ಆಗ ಆ ಚುಲ್ಲಪಂಥಕ, ಭಂತೆ, ನನ್ನ ಸೋದರ ನನ್ನನ್ನು ಹೊರಹಾಕಿದ್ದಾನೆ, ಆದುದರಿಂದ ನಾನು ಗೃಹಸ್ಥನಾಗಲು ಹೋಗುತ್ತಿದ್ದೇನೆ. ಆಗ ಬುದ್ಧ ಹೇಳುತ್ತಾನೆ, ಚುಲ್ಲಪಂಥಕ, ನೀನು ನನ್ನ ಅಧೀನದಲ್ಲಿ ಪಬ್ಬಜ್ಜನಾಗಿದ್ದೀಯೆ. ಒಂದು ವೇಳೆ ನಿನ್ನ ಸೋದರ ನಿನ್ನನ್ನು ಹೊರಹಾಕಿದ್ದರೆ ನೀನು ನನ್ನ ಹತ್ತಿರ ಏಕೆ ಬರಲಿಲ್ಲ? ಬಾ, ಗೃಹಸ್ಥನಾಗಿ ಏನು ಮಾಡುವೆ, ನನ್ನ ಹತ್ತಿರ ಇರು ಎಂದು ಹೇಳಿ ಚುಲ್ಲಪಂಥಕನನ್ನು ಗಂಧಕುಟಿಯ ಬಾಗಿಲಲ್ಲಿ ಕೂರಿಸಿಕೊಂಡು, ಚುಲ್ಲಪಂಥಕ, ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ಈ ಬಟ್ಟೆಯ ಚೂರಿನ ಮೇಲೆ ರಜೋಹರಣಂ ರಜೋಹರಣಂ ಎಂದು ಹೇಳಿ ಪರಿಮಾರ್ಜನೆಗೊಳಿಸುತ್ತಾ ಇಲ್ಲಿಯೇ ಕುಳಿತಿರು. ಅನಂತರ ವೃದ್ಧಿಬಲದಿಂದ ನಿರ್ಮಿತವಾದ ಬಟ್ಟೆಯ ಒಂದು ಪರಿಶುದ್ಧವಾದ ಚೂರನ್ನು ಅವನಿಗೆ ಕೊಟ್ಟು ಉಚಿತ ಸಮಯದ ಸೂಚನೆ ಸಿಕ್ಕಿದ ಕೂಡಲೇ ಸ್ವಯಂ ಭಿಕ್ಷು ಸಂಘ ಸಹಿತವಾಗಿ ಜೀವಕನ ಮನೆಗೆ ಹೋಗಿ ಹಾಸಿರುವ ಆಸನದ ಮೇಲೆ ಕುಳಿತುಕೋ ಎಂದು ಹೇಳುತ್ತಾನೆ. ಸರಿ, ಚುಲ್ಲಪಂಥಕ ಕೂಡ ಸೂರ್ಯನ ಕಡೆಗೆ ನೋಡುತ್ತಾ ಹಾಗೂ ಆ ಬಟ್ಟೆಯ ತುಣುಕಿನೊಂದಿಗೆ ರಜೋಹರಣಂ ರಜೋಹರಣಂ ಎಂದು ಹೇಳಿ ಒರೆಸುತ್ತಾ ಕುಳಿತುಕೊಳ್ಳುತ್ತಾನೆ. ಒರೆಸುತ್ತಾ ಆ ಬಟ್ಟೆಯ ತುಣುಕು ಕೊಳೆಯಾಗಿ ಬಿಟ್ಟಿತು. ಈ ಬಟ್ಟೆಯ ಚೂರು ಅತ್ಯಂತ ಪರಿಶುದ್ಧವಾಗಿತ್ತು. ಆದರೆ ಈ ಶರೀರದ ಕಾರಣದಿಂದ ತನ್ನ ಪೂರ್ವ ಸ್ವರೂಪವನ್ನು ಬಿಟ್ಟು ಈ ರೀತಿ ಕೊಳಕಾಗಿ ಬಿಟ್ಟಿತು ಎಂದು ಯೋಚಿಸತೊಡಗುತ್ತಾನೆ. ಅನಂತರ ಎಲ್ಲ ಸಂಖಾರಗಳು ಅನಿತ್ಯ, ಸಂಸಾರಗಳು ಅನಿತ್ಯ ಎಂಬುದನ್ನು ಗಮನಿಸಿ ಸಂಖಾರಗಳ ಕ್ಷಯ ಹಾಗೂ ವ್ಯಯದ ಬಗ್ಗೆ ವಿಚಾರ ಮಾಡುತ್ತಾ
ವಿಪಶ್ಯನ ಧ್ಯಾನವನ್ನು ಬೆಳೆಸಿಕೊಳ್ಳುತ್ತಾನೆ. ಚುಲ್ಲಪಂಥಕನ ಮನಸ್ಸು ವಿಪಸ್ಸನದಲ್ಲಿ ಆರೂಢವಾಗಿರುವುದನ್ನು ತಿಳಿದ ಬುದ್ಧರು, ಚುಲ್ಲಪಂಥಕ, ಈ ಬಟ್ಟೆಯ ತುಣುಕು ಕೊಳೆಯಿಂದ ರಂಜಿತವಾಗಿದೆ ಎಂಬುದನ್ನೇ ಕುರಿತು ಯೋಚಿಸಬೇಡ. ನಿನ್ನ ಅಂತರಂಗದಲ್ಲಿ ರಾಗಾದಿ ಕೊಳೆಗಳೇನಿವೆ ಅವುಗಳನ್ನು ದೂರ ಮಾಡು ಎಂದು ಹೇಳಿ ಅವನ ಎದುರಿನಲ್ಲಿ ಕುಳಿತು ಬೆಳಕನ್ನು ಹರಡುತ್ತಿರುವವನಂತೆ ಕಾಣಿಸಿಕೊಂಡು ಕೆಲವೊಂದಿಷ್ಟು ಗಾಥೆಗಳನ್ನು ಹೇಳುತ್ತಾನೆ. ರಾಗವನ್ನು ರಜ ಎನ್ನುತ್ತಾರೆಯೇ ಹೊರತು ರೇಣುವನ್ನಲ್ಲ. ರಜ ರಾಗದ ಪರ್ಯಾಯ ವಾಚಕ ಶಬ್ದ. ಭಿಕ್ಷುಗಳು ಈ ರಜದಿಂದ ಮುಕ್ತರಾಗಿ ರಜರಹಿತನ ಶಾಸನದಲ್ಲಿ ವಿಹರಿಸುತ್ತಾರೆ. ದ್ವೇಷವನ್ನು ರಜ ಎನ್ನುವರೇ ಹೊರತು ರೇಣುವನ್ನಲ್ಲ. ರಜ ದ್ವೇಷದ ಪರ್ಯಾಯ ವಾಚಕ ಶಬ್ದ. ಭಿಕ್ಷುಗಳು ಈ ರಜದಿಂದ ಮುಕ್ತರಾಗಿ ದ್ವೇಷರಹಿತನ ಶಾಸನದಲ್ಲಿ ವಿಹರಿಸುತ್ತಾರೆ. ಮೋಹವನ್ನು ರಜವೆನ್ನುವರೇ ಹೊರತು ರೇಣುವನ್ನಲ್ಲ. ರಜ ಮೋಹದ ಪರ್ಯಾಯ ವಾಚಕ ಶಬ್ದ. ಭಿಕ್ಷುಗಳು ಈ ರಜದಿಂದ ಮುಕ್ತರಾಗಿ ಮೋಹರಹಿತನ ಶಾಸನದಲ್ಲಿ ವಿಹರಿಸುತ್ತಾರೆ. ಗಾಥೆಗಳು ಮುಗಿಯುತ್ತಿರುವಂತೆಯೇ ಚುಲ್ಲಪಂಥಕನಿಗೆ ಪಠಿಸಂಭಿದ ಅರ್ಹತ್ವ ಪ್ರಾಪ್ತವಾಯಿತು ಮತ್ತು ಪಠಿಸಂಭಿದದ ಜೊತೆಗೆ 3 ಪಿಟಕಗಳ ಜ್ಞಾನವೂ ಉಂಟಾಯಿತು. ಅವನು ಪೂರ್ವಜನ್ಮದಲ್ಲಿ, ಅಂದರೆ ಆ ಚುಲ್ಲಪಂಥಕನು ಪೂರ್ವಜನ್ಮದಲ್ಲಿ ರಾಜನಾಗಿದ್ದು ನಗರದ ಪ್ರದಕ್ಷಿಣೆ ಮಾಡುತ್ತಿರುವಾಗ ಹಣೆಯಿಂದ ಬೆವರು ಸುರಿಯಲು ಶುದ್ಧ ವಸ್ತ್ರದಿಂದ ಹಣೆಯನ್ನು ಒರೆಸಿಕೊಂಡ. ವಸ್ತ್ರ ಕೊಳೆಯಾಯಿತು. ಈ ಶರೀರದ ಕಾರಣದಿಂದ ಈ ರೀತಿಯ ಪರಿಶುದ್ಧವಾದ ವಸ್ತ್ರ ತನ್ನ ಪೂರ್ವ ಸ್ವರೂಪವನ್ನು ಬಿಟ್ಟು ಕೊಳೆಯಾಗಿ ಬಿಟ್ಟಿತು ಎಂದು ಯೋಚಿಸಿದ ಅವನಿಗೆ ಎಲ್ಲ ಸಂಖಾರಗಳು ಅನಿತ್ಯ ಎಂಬ ಸತ್ಯ ಹೊಳೆಯಿತು. ಈ ಕಾರಣದಿಂದಲೇ ಈ ಜನ್ಮದಲ್ಲಿ ಕೂಡ ಅವನ ಅರ್ಹತ್ವ ಪ್ರಾಪ್ತಿಯ ಸಾಧನವು ರಜೋಹರಣಂ ಆಯಿತು. ಆಗ ಕೋನೂರ ಭಚ್ಚ ಜೀವಕ ಬುದ್ಧನಿಗೆ ದಕ್ಷಿಣೋದಕವನ್ನು ತರುತ್ತಾನೆ. ಆಗ ಬುದ್ಧ, ಜೀವಕ, ವಿಹಾರದಲ್ಲಿ ಇನ್ನೂ ಭಿಕ್ಷುಗಳಿದ್ದಾರೆ ಎಂದು ಹೇಳಿ ಕೈಯಿಂದ ಪಾತ್ರೆಯನ್ನು ಮುಚ್ಚಿಬಿಡುತ್ತಾನೆ. ಆಗ ಮಹಾಪಂಥಕ, ಭಂತೆ, ಈಗ ವಿಹಾರದಲ್ಲಿ ಬೇರೆ ಭಿಕ್ಷುಗಳು ಇಲ್ಲ ಎಂದು ಹೇಳುತ್ತಾನೆ. ಆಗ ಜೀವಕ, ಇದ್ದಾರೆ ಎಂದು ಶಾಸ್ತ್ರರು ಹೇಳುತ್ತಾರೆ. ಹೋಗು, ವಿಹಾರದಲ್ಲಿ ಭಿಕ್ಷುಗಳು ಇದ್ದಾರೋ ಇಲ್ಲವೋ ನೋಡು ಎಂದು ಜೀವಕ ಸೇವಕನನ್ನು ಕಳುಹಿಸುತ್ತಾನೆ. ಆಗ ಚುಲ್ಲಪಂಥಕ, ನನ್ನ ಸೋದರ ವಿಹಾರದಲ್ಲಿ ಭಿಕ್ಷುಗಳಿಲ್ಲ ಎಂದು ಹೇಳುತ್ತಾನೆ ಎಂದು ಯೋಚಿಸಿ ವಿಹಾರದಲ್ಲಿ ಭಿಕ್ಷುಗಳಿದ್ದಾರೆ ಎಂಬುದನ್ನು ತೋರಿಸುತ್ತೇನೆ ಎಂದು ಯೋಚಿಸಿಕೊಂಡು ಆಮ್ರವನವನ್ನೆಲ್ಲ ಭಿಕ್ಷುಗಳಿಂದ ತುಂಬಿಬಿಡುತ್ತಾನೆ. ಕೆಲವು ಭಿಕ್ಷುಗಳು ಚೀವರನ್ನು ಹೊಲಿಯುತ್ತಿದ್ದರು, ಕೆಲವು ಭಿಕ್ಷುಗಳು ಬಟ್ಟೆಗಳಿಗೆ ಬಣ್ಣ ಹಾಕುತ್ತಿದ್ದರು, ಕೆಲವರು ಸೇರಿ ಪಾಠ ಮಾಡುತ್ತಿದ್ದರು. ಈ ರೀತಿಯಲ್ಲಿ ಪರಸ್ಪರ ಭಿನ್ನರಾದ ಸಹಸ್ರಾರು ಭಿಕ್ಷುಗಳ ನಿರ್ಮಾಣ ಮಾಡಿಬಿಡುತ್ತಾನೆ ಆ ಚುಲ್ಲಪಂಥಕ. ಆಗ ಆ ಜೀವಕನ ಸೇವಕನು ಈ ಭಿಕ್ಷುಗಳನ್ನು ನೋಡಿ ಹಿಂದಿರುಗಿ ಬಂದು, ಆರ್ಯ, ಆಮ್ರವನ ಭಿಕ್ಷುಗಳಿಂದ ತುಂಬಿ ಹೋಗಿದೆ ಎಂದು ಆ ಜೀವಕನಿಗೆ ಹೇಳುತ್ತಾನೆ. ಆ ಸಮಯದಲ್ಲಿ ಚುಲ್ಲಪಂಥಕ ತೇರನು, ಇಲ್ಲಿ ಚುಲ್ಲಪಂಥಕ ತನ್ನನ್ನು ಸಹಸ್ರಾರು ಭಿನ್ನಾಭಿನ್ನ ರೂಪಗಳಲ್ಲಿ ಸೃಷ್ಟಿಸಿಕೊಂಡು ಭೋಜನದ ಸಮಯದ ಸೂಚನೆ ಬರುವ ತನಕ ರಮಣೀಯವಾದ ಆಮ್ರವನದಲ್ಲಿ ಕುಳಿತುಕೊಂಡಿರುತ್ತಾನೆ. ವಿಹಾರಕ್ಕೆ ಹೋಗಿ ಶಾಸ್ತ್ರರು ಕರೆಯುತ್ತಾರೆ ಎಂದು ಚುಲ್ಲಪಂಥಕನಿಗೆ ಹೇಳು ಎಂದು ಬುದ್ಧ ಆ ಸೇವಕನಿಗೆ ಹೇಳುತ್ತಾನೆ. ಆ ಸೇವಕನು ಹೋಗಿ ಹಾಗೆಯೇ ಹೇಳಿದ ಮೇಲೆ ಸಹಸ್ರ ಮುಖಗಳಿಂದ ನಾನು ಚುಲ್ಲಪಂಥಕ, ನಾನು ಚುಲ್ಲಪಂಥಕ ಎಂಬ ಧ್ವನಿ ಹೊರಡುತ್ತದೆ. ಏಕೆಂದರೆ ಆ ಎಲ್ಲ ಸಹಸ್ರ ಭಿಕ್ಷುಗಳನ್ನು ಸ್ವತಃ ಚುಲ್ಲಪಂಥಕನೇ ಸೃಷ್ಟಿಸಿದ್ದನಲ್ಲವೇ. ಆದ್ದರಿಂದ ಚುಲ್ಲಪಂಥಕನಿಗೆ ಬರುವುದಕ್ಕೆ ಹೇಳು, ಶಾಸ್ತ್ರರು ಕರೆಯುತ್ತಾನೆಂದು ಹೇಳು ಎನ್ನುತ್ತಿದ್ದಂತೆ ಆ ಸಹಸ್ರ ಮುಖಗಳಿಂದ ಅಲ್ಲಿದ್ದ ಎಲ್ಲ ಭಿಕ್ಷುಗಳು ನಾನು ಚುಲ್ಲಪಂಥಕ, ನಾನು ಚುಲ್ಲಪಂಥಕ ಎಂಬ ಧ್ವನಿ ಹೊರಡುತ್ತಾರೆ. ಆಗ ಆ ಸೇವಕ ಹಿಂದೆ ಬಂದು ಬುದ್ಧನ ಬಳಿಯಲ್ಲಿ, ಭಂತೆ, ಅಲ್ಲಿರುವ ಎಲ್ಲರೂ ಚುಲ್ಲಪಂಥಕರೇ, ಯಾರನ್ನು ಕರೆತರುವುದು ಎಂದು ಬಂದು ಹೇಳುತ್ತಾನೆ. ಆಗ ಬುದ್ಧರು, ಒಳ್ಳೆಯದು, ನೀನು ಹೋಗಿ ನಾನು ಚುಲ್ಲಪಂಥಕ ಎಂದು ಯಾರು ಮೊದಲು ಹೇಳುತ್ತಾರೆಯೋ ಅವನ ಕೈಯನ್ನು ಹಿಡಿದುಕೋ, ಆಗ ಉಳಿದವರೆಲ್ಲರೂ ಮಾಯವಾಗಿ ಬಿಡುತ್ತಾರೆ. ಸೇವಕ
ಆ ಜೀವಕನ ಸೇವಕನೂ ಕೂಡ ಅದರಂತೆಯೇ ಮಾಡುತ್ತಾನೆ. ಆ ಕೂಡಲೇ, ಅಂದರೆ ಯಾರು ಮೊದಲು ನಾನು ಚುಲ್ಲಪಂಥಕ ಎಂದು ಹೇಳುತ್ತಾರೋ ಅವನ ಕೈ ಹಿಡಿದ ಕೂಡಲೇ ಸಹಸ್ರ ಭಿಕ್ಷುಗಳು ಅಂತರ್ಧಾನರಾಗಿ ಬಿಡುತ್ತಾರೆ. ಥೇರ ಸೇವಕನ ಜೊತೆಯಲ್ಲಿ ಬಂದ ಬುದ್ಧ ಭೋಜನಾನಂತರ ಜೀವಕನನ್ನು ಕರೆದು, ಜೀವಕ, ಚುಲ್ಲಪಂಥಕನ ಪಿಂಡ ಪಾತ್ರೆಯನ್ನು ತುಂಬು, ಚುಲ್ಲಪಂಥಕ ನಿನ್ನ ದಾನವನ್ನು ಸ್ವೀಕರಿಸುವನು ಎಂದು ಹೇಳುತ್ತಾನೆ. ಆ ಜೀವಕ ಹಾಗೆಯೇ ಮಾಡುತ್ತಾನೆ. ಥೇರ ಸಿಂಹನಾದ ಮಾಡುತ್ತಾ ತರುಣ ಸಿಂಹದಂತೆ 3 ಪಿಟಕಗಳ ಸಾರಾಂಶವನ್ನು ತಿಳಿಸಿ ಅನುಮೋದಿಸುತ್ತಾನೆ. ಬುದ್ಧನು ಸಂಘ ಸಹಿತ ಆಸನದಿಂದ ಎದ್ದು ವಿಹಾರಕ್ಕೆ ಹೊರಟು ಹೋಗುತ್ತಾನೆ. ಅಲ್ಲಿ ಭಿಕ್ಷುಗಳು ತಾವು ಮಾಡಬೇಕಾದ ಗೌರವವನ್ನು ಎಲ್ಲರಿಗೂ ಕಾಣುವಂತೆ ಮಾಡುತ್ತಾರೆ. ಅನಂತರ ಆಸನದಿಂದ ಎದ್ದು ಬುದ್ಧನು ಹೋಗುತ್ತಾನೆ. ಗಂಧಕುಟೀರದ ಮುಂದೆ ನಿಂತುಕೊಂಡು ಭಿಕ್ಷು ಸಂಘಕ್ಕೆ ಸುಗತೋಪದೇಶ, ಅಂದರೆ ಬುದ್ಧೋಪದೇಶವನ್ನು ನೀಡಿ ಕರ್ಮಸ್ಥಾನವನ್ನು ಹೇಳಿ ಭಿಕ್ಷು ಸಂಘವನ್ನು ಉತ್ಸಾಹಗೊಳಿಸಿ ಸುಗಂಧಿತವಾದ ಗಂಧಕುಟೀರವನ್ನು ಪ್ರವೇಶಿಸಿ ಬಲಮಗ್ಗುಲಾಗಿ ಮಲಗಿ ಸಿಂಹಶಯ್ಯೆಯಲ್ಲಿ ಪವಡಿಸುತ್ತಾನೆ. ಸಂಜೆ ಧರ್ಮಸಭೆಯಲ್ಲಿ ಎಲ್ಲ ಕಡೆಯಿಂದ ಭಿಕ್ಷುಗಳು ಬಂದು ಸೇರುತ್ತಾರೆ. ಕೆಂಪು ಉಣ್ಣೆಯ ಅಂಚನ್ನು ಪಸರಿಸುತ್ತಾ ಕುಳಿತುಕೊಂಡ ಬುದ್ಧತ್ವದ ಗುಣವರ್ಣನೆ ಮಾಡುತ್ತಿದ್ದ ಆಯುಷ್ಮಂತರೇ, ಮಹಾಪಂಥಕ ಚುಲ್ಲಪಂಥಕನ ಸಾಧನೆಯನ್ನು ಅರಿಯಲಿಲ್ಲ ಮತ್ತು 4 ತಿಂಗಳಲ್ಲಿ 1 ಗಾಥೆಯನ್ನು ಕಂಠಸ್ಥ ಮಾಡಲಿಲ್ಲವಾದುದರಿಂದ ಮೂಢನೆಂದು ಭಾವಿಸಿ ವಿಹಾರದಿಂದ ತೆಗೆದುಹಾಕಿದ. ಆದರೆ ಸಂಬುದ್ಧರು ಅತುಲನೀಯ ಧರ್ಮರಾಜನಾದ ಕಾರಣ ಪ್ರಾತಃ ಕಾಲ ಮತ್ತು ಮಧ್ಯಾಹ್ನದ ಭೋಜನದ ಸಮಯದ ಮಧ್ಯದಲ್ಲಿಯೇ ಆತನಿಗೆ ಪಟಿಸಂಭಿದಾಜ್ಞಾನ ಸಹಿತ ಅರ್ಹತ್ವವನ್ನು ಉಂಟು ಮಾಡಿಕೊಟ್ಟರು ಮತ್ತು ಪಟಿಸಂಭಿದಾ ಜ್ಞಾನದ ಜೊತೆಯಲ್ಲಿಯೇ ಆತನಿಗೆ ತ್ರಿಪಿಟಕದ ಜ್ಞಾನವೂ ಉಂಟಾಗಿಬಿಟ್ಟಿತು. ಆಶ್ಚರ್ಯ, ಬುದ್ಧಶಕ್ತಿಯ ಮಹತ್ವ. ಆಗ ಬುದ್ಧ ಧರ್ಮಸಭೆಯಲ್ಲಿ ಈ ವಿಷಯದಲ್ಲಿ ಚರ್ಚೆ ನಡೆಯುತ್ತಿದೆ ಎಂದು ತಿಳಿದು ಇಂದು ತಾನೂ ಕೂಡ ಅಲ್ಲಿಗೆ ಹೋಗಬೇಕು ಎಂದು ನಿರ್ಧರಿಸಿದ. ಆತ ಬುದ್ಧಶಯ್ಯೆಯಿಂದ ಎದ್ದು ಕೆಂಪು ವಸ್ತ್ರವನ್ನು ಹೊದ್ದು ಮಿಂಚಿನಂತೆ ಹೊಳೆಯುವ ಪಟ್ಟಿಯನ್ನು ಕಟ್ಟಿಕೊಂಡ. ಕೆಂಪು ಬನಾತಿಯಂಥ ತನ್ನ ಮಹಾಚೀವರವನ್ನು ಧರಿಸಿದ. ಅನಂತರ ಸುಗಂಧಿತ ಗಂಧಕುಟೀರದಿಂದ ಹೊರಟ. ಮದ್ದಾನೆಯನ್ನು ಹಿಂಬಾಲಿಸುವ ಸಿಂಹದಂತೆ ಆ ಧರ್ಮಸಭೆಯನ್ನು ಪ್ರವೇಶಿಸಿದ. ತನಗೆ ಮಾತ್ರವೇ ಇದ್ದ ಸಾಮರ್ಥ್ಯದಿಂದ ಧರ್ಮವನ್ನು ವಿಚಾರಿಸಲು ಇಚ್ಛಿಸಿದ. ಅಲಂಕೃತವಾದ ಮಂಟಪದ ಮಧ್ಯದಲ್ಲಿ ಚೆನ್ನಾಗಿ ಹಾಸಿರುವ ಶ್ರೇಷ್ಠ ಬುದ್ಧಾಸನವನ್ನೇರಿ 6 ಬಣ್ಣಗಳ ಬುದ್ಧ ಕಿರಣಗಳನ್ನು ಹರಡುತ್ತಾ ಸಮುದ್ರ ಗರ್ಭವನ್ನು ಬೆಳಗುವ ಯುಗಂಧರ ಪರ್ವತದ ಶಿಖರದಲ್ಲಿರುವ ಬಾಲ ಸೂರ್ಯನಂತೆ ಆಸನದ ಮಧ್ಯೆ ವಿರಾಜಮಾನನಾದ. ಸಂಬುದ್ಧರು ಬರುತ್ತಿದ್ದಂತೆಯೇ ಭಿಕ್ಷು ಸಂಘ ಚರ್ಚೆಯನ್ನು ನಿಲ್ಲಿಸಿ ಮೌನ ಧರಿಸಿತು. ಶಾಸ್ತರು ಮೃದುವಾದ ಮೈತ್ರಿಪೂರ್ಣ ಮನಸ್ಸಿನಿಂದ ತುಂಬಿದ ಸಭೆಯತ್ತ ಕಣ್ಣು ಹಾಯಿಸಿ, ಈ ಪರಿಷತ್ತು ಅತ್ಯಂತ ಸುಂದರವಾಗಿ ಕಾಣುತ್ತದೆ. ಯಾರೊಬ್ಬರೂ ಕೈಗಳನ್ನು ಚಲಿಸುತ್ತಿಲ್ಲ, ಕಾಲುಗಳನ್ನೂ ಚಲಿಸುತ್ತಿಲ್ಲ. ಕೆಮ್ಮುವ ಶಬ್ದವಾಗಲಿ ಸೀನುವ ಶಬ್ದವಾಗಲಿ ಇಲ್ಲ. ಎಲ್ಲರೂ ಬುದ್ಧನಲ್ಲಿ ಗೌರವವುಳ್ಳವರಾಗಿದ್ದಾರೆ. ಎಲ್ಲರೂ ಬುದ್ಧ ತೇಜಸ್ಸಿನಿಂದ ಪ್ರಭಾವಿತರಾಗಿದ್ದಾರೆ. ನಾನು ಆಯುಪರ್ಯಂತ ಮೌನವಾಗಿದ್ದರೂ ಇವರು ಮೊದಲು ಮಾತನಾಡಲು ಪ್ರಾರಂಭಿಸುವುದಿಲ್ಲ. ನಾನೇ ಚರ್ಚೆಯನ್ನು ಆರಂಭಿಸುವ ವಿಷಯವನ್ನು ಹುಡುಕಬೇಕು ಎಂದು ಯೋಚಿಸಿ ತಾನೇ ಮೊದಲು ಮಾತನಾಡಬೇಕೆಂದು ನಿಶ್ಚಯಿಸಿ ಬುದ್ಧ ಮಧುರವಾದ ಬ್ರಹ್ಮಸ್ವರದಿಂದ ಭಿಕ್ಷುಗಳನ್ನು ಆಮಂತ್ರಿಸುತ್ತಾ, ಭಿಕ್ಷುಗಳೇ, ಈ ಸಮಯದಲ್ಲಿ ಯಾವ ಚರ್ಚೆಯಲ್ಲಿ ಮಗ್ನರಾಗಿದ್ದೀರಿ? ಯಾವ ಕಥೆ ನಡೆಯುತ್ತಿತ್ತು ಎಂದು ಕೇಳುತ್ತಾನೆ. ಆಗ ಆ ಭಿಕ್ಷುಗಳು, ಭಂತೆ, ಇಲ್ಲಿ ನಾವು ಬೇರಾವ ನೀಚ ಕಥೆಯನ್ನು ಕೇಳುತ್ತಿರಲಿಲ್ಲ. ನಾವು ಇಲ್ಲಿ ಕುಳಿತುಕೊಂಡು ತಮ್ಮ ಗುಣಗಾನವನ್ನೇ ಮಾಡುತ್ತಿದ್ದೆವು. ಏನೆಂದರೆ, ಆಯುಷ್ಮಂತರೇ, ಮಹಾಪಂಥಕ ಚುಲ್ಲಪಂಥಕನ ಪ್ರವೃತ್ತಿ ಅದ್ಭುತ, ಬುದ್ಧಶಕ್ತಿಯ ಮಹಾನತೆ. ಶಾಸ್ತರು ಭಿಕ್ಷುಗಳ ಮಾತನ್ನು ಕೇಳಿ, ಭಿಕ್ಷುಗಳೇ, ಈ ಜನ್ಮದಲ್ಲಿ ಮಾತ್ರವೇ ಚುಲ್ಲಪಂಥಕ ನನ್ನಿಂದ ಧರ್ಮದಲ್ಲಿ ಮಹತ್ವವನ್ನು ಪಡೆಯಲಿಲ್ಲ.
ಪೂರ್ವಜನ್ಮದಲ್ಲಿ ಕೂಡ ನನ್ನ ಕಾರಣದಿಂದಲೇ ಆತ ಭೋಗ ಐಶ್ವರ್ಯಗಳಲ್ಲಿ ಮಹತ್ವವನ್ನು ಪಡೆದಿದ್ದ ಎಂದು ಹೇಳುತ್ತಾರೆ. ಭಿಕ್ಷುಗಳು ಬುದ್ಧನನ್ನು ಕುರಿತು ಆ ವಿಷಯವನ್ನು ತಿಳಿಸುವಂತೆ ಪ್ರಾರ್ಥಿಸುತ್ತಾರೆ. ಆಗ ಭಗವಾನ್ ಬುದ್ಧರು ಪೂರ್ವಜನ್ಮದ ರಹಸ್ಯ ಕಥೆಯನ್ನು ಹೇಳುತ್ತಾರೆ. ಹಿಂದೆ ಕಾಶಿ ದೇಶದ ವಾರಾಣಸಿ ನಗರದಲ್ಲಿ ಬ್ರಹ್ಮದತ್ತ ರಾಜ್ಯಭಾರ ಮಾಡುತ್ತಿದ್ದಾಗ ಬೋಧಿಸತ್ವ ಒಬ್ಬ ಶ್ರೇಷ್ಠಿಯ ಕುಟುಂಬದಲ್ಲಿ ಹುಟ್ಟಿದ್ದ. ಪ್ರಾಪ್ತ ವಯಸ್ಸಾದ ಮೇಲೆ ಶ್ರೇಷ್ಠಿಯ ಪದವಿಯನ್ನು ಪಡೆದು ಚುಲ್ಲಶ್ರೇಷ್ಠಿ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದ. ಪಂಡಿತನಾಗಿದ್ದ. ಮಹಾಪುರುಷರ ಎಲ್ಲ ಲಕ್ಷಣಗಳನ್ನು ಬಲ್ಲವನಾಗಿದ್ದ. ಒಂದು ದಿನ ಆತ ರಾಜಸೇವೆಗಾಗಿ ಹೋಗುತ್ತಿರುವಾಗ ರಸ್ತೆಯಲ್ಲಿ ಒಂದು ಸತ್ತು ಬಿದ್ದಿದ್ದ ಇಲಿಯನ್ನು ಕಂಡ. ಅದೇ ಸಮಯದಲ್ಲಿ ನಕ್ಷತ್ರದ ವಿಚಾರ ಮಾಡಿ ಬುದ್ಧಿವಂತನಾದ ಕುಲಪುತ್ರ ಈ ಇಲಿಯನ್ನು ತೆಗೆದುಕೊಂಡು ಹೋಗಿ ತನ್ನ ಕುಟುಂಬದ ಪಾಲನೆಯನ್ನು ಮಾಡಬಲ್ಲ ಅಥವಾ ಜೀವನೋಪಾಯದ ವೃತ್ತಿಯಲ್ಲಿ ತೊಡಗಿಸಬಲ್ಲ ಎಂದು ಯೋಚಿಸುತ್ತಾನೆ. ಒಬ್ಬ ದರಿದ್ರ ಕುಲಪುತ್ರ ಶ್ರೇಷ್ಠಿಯ ಮಾತನ್ನು ಕೇಳಿಸಿಕೊಂಡು ಇವನು ತಿಳಿಯದೇ ಹೇಳುತ್ತಿಲ್ಲ, ಆತ ಆಗಲೇ ಮಹಾಪಂಡಿತನಾಗಿದ್ದುದರಿಂದ ತಿಳಿಯದೇ ಹೇಳುತ್ತಿಲ್ಲ ಎಂದು ಭಾವಿಸಿ ಆ ಇಲಿಯನ್ನು, ಸತ್ತ ಇಲಿಯನ್ನು ಒಂದು ಅಂಗಡಿಗೆ ತೆಗೆದುಕೊಂಡು ಹೋಗಿ ಬೆಕ್ಕಿಗೆ ಅದನ್ನು ಆಹಾರವಾಗಿ ಕೊಟ್ಟು ಬಿಡುತ್ತಾನೆ. ಅದಕ್ಕಾಗಿ ಅವನಿಗೆ ಒಂದು ಕಾಕಣಿ ಎಂದರೆ ಕಹಾಪಣದ 8ನೇ ಒಂದು ಭಾಗ ದೊರಕುತ್ತದೆ. ಆ ಕಾಕಣಿಯಿಂದ ಅವನು ಬೆಲ್ಲವನ್ನು ಕೊಂಡುಕೊಳ್ಳುತ್ತಾನೆ. ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಕಾಡಿನಿಂದ ಬರುತ್ತಿದ್ದ ಹೂವಾಡಿಗರನ್ನು ಕಂಡು ಅವರಿಗೆ ಒಂದಿಷ್ಟು ಬೆಲ್ಲ ನೀರು ಕೊಡತೊಡಗುತ್ತಾನೆ. ಆಗ ಆ ಹೂವಾಡಿಗರು ಪ್ರತಿಯೊಬ್ಬರೂ ಅವನಿಗೆ ಒಂದೊಂದು ಹಿಡಿಯಷ್ಟು ಹೂವನ್ನು ಕೊಡುತ್ತಾರೆ. ಮಾರನೆಯ ದಿನ ಆ ಹೂಗಳನ್ನು ಮಾರಿ ಬಂದ ಹಣದಿಂದ ಪುನಃ ಬೆಲ್ಲವನ್ನು ಕೊಂಡುಕೊಂಡು ನೀರಿನ ಮಡಕೆಯನ್ನು ತೆಗೆದುಕೊಂಡು ಪುಷ್ಪೋದ್ಯಾನಕ್ಕೆ ಹೊರಟು ಹೋಗಿ ಹೂವಾಡಿಗರು ಅವನಿಗೆ ಆರಿಸಿದ ಅರ್ಧ ಹೂ ಗಿಡಗಳನ್ನೇ ಕೊಟ್ಟು ಬಿಡುತ್ತಾರೆ. ಕೆಲವೇ ದಿನಗಳಲ್ಲಿ ಈ ಉಪಾಯದಿಂದ ಅವನಿಗೆ ಒಟ್ಟು 8 ಕಹಾಪಣಗಳು ದೊರೆಯುತ್ತವೆ. ಒಂದು ದಿನ ಬಿರುಗಾಳಿ ಬಂದು ಬಿಡುತ್ತದೆ. ಗಾಳಿಯ ರಭಸಕ್ಕೆ ರಾಜೋದ್ಯಾನದಲ್ಲಿ ಒಣಗಿದ್ದ ಬಹಳಷ್ಟು ಕಟ್ಟಿಗೆಗಳು, ಕೊಂಬೆಗಳು, ಎಲೆಗಳು ಮುರಿದು ಬೀಳುತ್ತವೆ. ಇವುಗಳನ್ನು ಹೇಗೆ ದೂರ ಸರಿಸಬೇಕು ಎಂಬುದು ಹೂವಾಡಿಗರಿಗೆ ಹೊಳೆಯುವುದಿಲ್ಲ. ಅವನು ಬಂದು ಮಾಲೆಗಾರರನ್ನು ಕುರಿತು, ಒಂದು ವೇಳೆ ತಾವು ಈ ಕಟ್ಟಿಗೆ ಎಲೆಗಳನ್ನೆಲ್ಲ ನನಗೆ ಕೊಡುವುದಾದರೆ ನಾನು ಇವುಗಳನ್ನೆಲ್ಲ ಇಲ್ಲಿಂದ ಎತ್ತಿಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾನೆ. ಆಗ ಅವರಿಗೆ ಹೇಗಾದರೂ ಅದನ್ನು ಖಾಲಿ ಮಾಡಬೇಕಿತ್ತಲ್ಲ. ಆದ್ದರಿಂದ ಆರ್ಯ ತೆಗೆದುಕೊಂಡು ಹೋಗು ಎಂದು ಅವನ ಮಾತಿಗೆ ಒಪ್ಪಿಕೊಳ್ಳುತ್ತಾರೆ. ಆಗ ಚುಲ್ಲಪಂಥವಾಸಿಕ ಚಿಕ್ಕ ಹುಡುಗರು ಆಡುವ ಸ್ಥಳಕ್ಕೆ ಬಂದ. ಅವರಿಗೆ ಇಷ್ಟಿಷ್ಟು ಬೆಲ್ಲವನ್ನು ಕೊಟ್ಟು ಸ್ವಲ್ಪ ಹೊತ್ತಿನಲ್ಲಿಯೇ ಕಟ್ಟಿಗೆ ಸೊಪ್ಪನ್ನೆಲ್ಲ ಎತ್ತಿಸಿ ಉದ್ಯಾನದ ಬಾಗಿಲಲ್ಲಿ ರಾಶಿ ಹಾಕಿಸಿ ಬಿಡುತ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಕುಂಬಾರ ರಾಜಪರಿವಾರಕ್ಕೆ ಮಡಿಕೆಗಳನ್ನು ಸುಟ್ಟು ತಯಾರಿಸಿಕೊಡುವ ಸಲುವಾಗಿ ಸೌದೆಯನ್ನು ಹುಡುಕುತ್ತಿರುತ್ತಾನೆ. ರಾಜೋದ್ಯಾನದ ಬಾಗಿಲಿಗೆ ಹೋಗಿ ಆ ಸೊಪ್ಪು ಸೌದೆಯ ರಾಶಿಯನ್ನು ನೋಡುತ್ತಾನೆ. ಅವುಗಳನ್ನು ಕೊಂಡುಕೊಳ್ಳುತ್ತಾನೆ. ಆ ದಿನ ಶಿಷ್ಯ ಚುಲ್ಲಪಂಥವಾಸಿಗೆ ಸೌದೆಯನ್ನು ಮಾರಿದ್ದುದರಿಂದ 16 ಕಹಾಪಣ ಮತ್ತು ಚಾಟಿಯ ದೀನಿತಾದ ಮುಂತಾದ 5 ಪಾತ್ರೆಗಳು ದೊರೆಯುತ್ತವೆ. ಈ ರೀತಿ ನಿಧಾನವಾಗಿ ಅವನಲ್ಲಿ 24 ಕಹಾಪಣಗಳ ಸಂಪಾದನೆಯಾಗುತ್ತದೆ. ನನಗೆ ಇದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಗಿದೆ ಎಂದು ಯೋಚಿಸುತ್ತಾನೆ. ಅವನು ನಗರ ದ್ವಾರದಲ್ಲಿ ಒಂದು ನೀರಿನ ತೊಟ್ಟಿಯನ್ನಿಟ್ಟು 500 ಮಂದಿ ಹುಲ್ಲು ಮಾರುವವರಿಗೆ ನೀರು ಕುಡಿಸುತ್ತಿದ್ದ. ಸೌಮ್ಯ, ನೀನು ನಮಗೆ ತುಂಬ ಉಪಕಾರ ಮಾಡಿದ್ದೀಯೇ, ನಾವು ನಿನಗೆ ಏನು ಸಹಾಯ ಮಾಡೋಣ ಎಂದು ಆ ಹುಲ್ಲು ಮಾರುವವರು ಕೇಳುತ್ತಾರೆ. ಆಗ ಕೆಲಸ ಬಿದ್ದಾಗ ಹೇಳುವೆನು ಎಂದು ಹೇಳಿ ಅಲ್ಲಿ ಇಲ್ಲಿ ಸುತ್ತಾಡುತ್ತಾ ಅವನು ಸ್ಥಳಪಥ ಕಾರ್ಮಿಕ, ಅಂದರೆ ಭೂಮಾರ್ಗದ ಕರ್ಮಚಾರಿಗಳು ಮತ್ತು ಜಲಮಾರ್ಗದ ಕರ್ಮಚಾರಿಗಳು, ಅವರನ್ನು ಜಲಪಥ ಕಾರ್ಮಿಕಗಳು ಎನ್ನುತ್ತಾರೆ, ಅವರೊಂದಿಗೆ ಗೆಳೆತನ ಮಾಡಿಕೊಳ್ಳುತ್ತಾನೆ.
ಒಂದು ದಿನ ಈ ಭೂಮಾರ್ಗದ ಕರ್ಮಚಾರಿ ಅಂದರೆ ಸ್ಥಳಪಥ ಕಾರ್ಮಿಕ ಅವನನ್ನು ಕುರಿತು, ನಾಳೆ ಕುದುರೆಗಳ ವ್ಯಾಪಾರಿ ಈ ನಗರಕ್ಕೆ 500 ಕುದುರೆಗಳೊಂದಿಗೆ ಬರುವವನಿದ್ದಾನೆ ಎಂದು ಹೇಳುತ್ತಾನೆ. ಅವನ ಆ ಮಾತು ಕೇಳಿ ಹುಲ್ಲು ಮಾರುವವರ ಬಳಿಗೆ ಬಂದು, ಈ ದಿನ ನನಗೆ, ಏಕೆಂದರೆ ಅವರಿಗೆ ಮೊದಲೇ ಆತ ನೀರು ಕುಡಿಸುತ್ತಿದ್ದನಲ್ಲ, ಅವರಿಗೆ ನೀರಿನ ಸರಬರಾಜು ಮಾಡುತ್ತಿದ್ದನಲ್ಲ, ಆದ್ದರಿಂದ ಅವರ ಬಳಿಗೆ ಬಂದು, ಈ ದಿನ ನನಗೆ ಎಲ್ಲರೂ ಒಂದೊಂದು ಹುಲ್ಲಿನ ಕಂತೆಯನ್ನು ಕೊಡಿ ಮತ್ತು ನನ್ನ ಹುಲ್ಲು ಖರ್ಚಾಗುವ ತನಕ ನಿಮ್ಮ ಹುಲ್ಲನ್ನು ಮಾರಬೇಡಿ ಎನ್ನುತ್ತಾನೆ. ಅವರು ಒಳ್ಳೆಯದು ಎಂದು ಹೇಳಿ ಒಪ್ಪಿಕೊಳ್ಳುತ್ತಾರೆ ಮತ್ತು ಹುಲ್ಲಿನ 500 ಕಂತೆಗಳನ್ನು ತಂದು ಅವನ ಮನೆಯಲ್ಲಿ ಹಾಕುತ್ತಾರೆ. ಅವರು 500 ಜನ ಇದ್ದರಲ್ಲ. ಕುದುರೆಗಳ ವ್ಯಾಪಾರಿ ನಗರದೆಲ್ಲ ಹುಡುಕಾಡಿದರೂ ಎಲ್ಲೂ ಕುದುರೆಗಳಿಗೆ ಹುಲ್ಲೇ ಸಿಗಲಿಲ್ಲ, ಏಕೆಂದರೆ ಇದ್ದ ಹುಲ್ಲೆಲ್ಲ ಈತನ ಬಳಿಯೇ ಬಂದಿತ್ತು. ಕೊನೆಗೆ ಆ ಚುಲ್ಲಶ್ರೇಷ್ಠಿಯ ಶಿಷ್ಯನಿಗೆ 1,000 ಕೊಟ್ಟು ಅವನಿಂದಲೇ ಹುಲ್ಲು ಕೊಂಡುಕೊಳ್ಳುತ್ತಾನೆ. ಕೆಲವು ದಿನಗಳ ನಂತರ ಅವನ ಜಲಪಥಿಕ ಕಾರ್ಮಿಕ ಮಿತ್ರ, ಅಂದರೆ ಜಲಮಾರ್ಗದ ಕರ್ಮಚಾರಿ ಮಿತ್ರ, ಬಂದರಿನಲ್ಲಿ ದೊಡ್ಡ ನಾವೆ ಬಂದಿದೆ ಎಂದು ಹೇಳುತ್ತಾನೆ. ಆಗ ಇದು ಇನ್ನೊಂದು ಒಳ್ಳೆಯ ಅವಕಾಶ ಎಂದು ಯೋಚಿಸಿ 8 ಕಹಾಪಣಗಳನ್ನು ಕೊಟ್ಟು ಎಲ್ಲ ಸಾಮಾನುಗಳಿಂದ ಸುಸಜ್ಜಿತವಾದ ರಥವನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತಾನೆ. ಅತ್ಯಂತ ಠೀವಿಯಿಂದ ಅಲಂಕೃತ ರಥದಲ್ಲಿ ಬಂದರಿಗೆ ಬಂದು ನಾವಿಕರಿಗೆ ಒಂದು ಉಂಗುರವನ್ನು ಮುಂಗುಡವಾಗಿ ಕೊಟ್ಟು ಅವರ ಹತ್ತಿರದಲ್ಲಿಯೇ ಗುಡಾರವನ್ನು ಹಾಕಿ ಒಳಗೆ ಕುಳಿತುಕೊಂಡು ಆಳು ಮಕ್ಕಳೊಂದಿಗೆ ಹೊರಗಿನಿಂದ ವ್ಯಾಪಾರಿಗಳು ಬಂದಾಗ 3 ಪ್ರಹರಗಳಿಂದ ಕರೆತಂದು ಅವರಿಗೆ ಸೂಚನೆಯನ್ನು ನೀಡತಕ್ಕದ್ದು ಎಂದು ಹೇಳುತ್ತಾನೆ. ನಾವೇ ಬಂದಿದೆ ಎಂಬುದನ್ನು ಕೇಳಿ ವಾರಾಣಸಿಯ 100 ಮಂದಿ ವರ್ತಕರು ಸಾಮಾನುಗಳನ್ನು ಕೊಳ್ಳಲು ಬರುತ್ತಾರೆ. ಇಲ್ಲಿಂದ ನಿಮಗೆ ಸಾಮಾನು ದೊರೆಯುವುದಿಲ್ಲ, ಇಂಥ ಸ್ಥಳದ ದೊಡ್ಡ ವ್ಯಾಪಾರಿ ಮುಂಗಡ ಕೊಟ್ಟಿದ್ದಾನೆ ಎಂಬುದನ್ನು ಕೇಳಿ ಅವನ ಬಳಿಗೆ ಬರುತ್ತಾರೆ. ಸೇವಕರು ಪೂರ್ವ ಸೂಚನೆಯಂತೆ 3 ಕಾವಲ ರಕ್ಷಣೆಯಲ್ಲಿ ಬಂದು ಸೂಚನೆ ಕೊಡುತ್ತಾರೆ. ಆ ವ್ಯಾಪಾರಿಗಳು 100 ಮಂದಿ ಇದ್ದರು. ಅವರಲ್ಲಿ ಪ್ರತಿಯೊಬ್ಬನೂ 1,000 ಕೊಟ್ಟು ಅವನನ್ನು ನಾವೆಯ ಪಾಲುದಾರನನ್ನಾಗಿ ಮಾಡಿಕೊಳ್ಳುತ್ತಾರೆ. ಪುನಃ 1,000 ಕೊಟ್ಟು ತಮ್ಮ ತಮ್ಮ ಭಾಗದ ವಸ್ತುಗಳನ್ನು ಬಿಡಿಸಿಕೊಳ್ಳುತ್ತಾರೆ. ಈ ರೀತಿಯಲ್ಲಿ ಆ ಚುಲ್ಲ ಅಂತೆವಾಸಿಕ 2 ಲಕ್ಷವನ್ನು ತೆಗೆದುಕೊಂಡು ವಾರಾಣಸಿಗೆ ಬರುತ್ತಾನೆ. ತನ್ನ ಕೃತಜ್ಞತೆಯನ್ನು ಸಲ್ಲಿಸುವ ಇಚ್ಛೆಯಿಂದ 1 ಲಕ್ಷವನ್ನು ಜೊತೆಯಲ್ಲಿ ತೆಗೆದುಕೊಂಡು ಆ ಚುಲ್ಲಶ್ರೇಷ್ಠಿಯ ಬಳಿಗೆ ಬರುತ್ತಾನೆ. ಆಗ ಆ ಚುಲ್ಲಶ್ರೇಷ್ಠಿ, ಮಗು, ಏನು ಕೆಲಸ ಮಾಡಿ ಈ ಹಣವನ್ನು ಸಂಪಾದಿಸಿದೆ ಎಂದು ಕೇಳುತ್ತಾನೆ. ಆಗ ಆ ಚುಲ್ಲಶ್ರೇಷ್ಠಿಯ ಶಿಷ್ಯ ತಾವೇ ಹೇಳಿದ ಉಪಾಯದಿಂದ 4 ತಿಂಗಳಲ್ಲಿಯೇ ಈ ಹಣವನ್ನು ಸಂಪಾದಿಸಿದೆ ಎಂದು ಹೇಳುತ್ತಾನೆ. ಸತ್ತ ಇಲೆಯಿಂದ ಆರಂಭಿಸಿ ಎಲ್ಲ ಕಥೆಯನ್ನು ಹೇಳುತ್ತಾನೆ. ಚುಲ್ಲಕ ಮಹಾಶ್ರೇಷ್ಠಿಯು ಈ ರೀತಿಯ ತರುಣನನ್ನು ಬೇರೆ ಯಾರ ಬಳಿಯಲ್ಲಿ ಬಿಡುವುದು ಒಳ್ಳೆಯದಲ್ಲ ಎಂದು ಯೋಚಿಸಿ ತಮ್ಮ ತರುಣ ಪುತ್ರಿಯನ್ನು ಕೊಟ್ಟು ತಮ್ಮ ಇಡೀ ಕುಟುಂಬದ ಯಜಮಾನನನ್ನಾಗಿ ಮಾಡಿಕೊಳ್ಳುತ್ತಾನೆ. ಶ್ರೇಷ್ಠಿಯ ಮರಣಾನಂತರ ಚುಲ್ಲಕನಿಗೆ ಆ ನಗರದ ಶ್ರೇಷ್ಠಿ ಪದವಿ ದೊರಕುತ್ತದೆ. ಬೋಧಿಸತ್ವನು ಕರ್ಮಾನುಸಾರ ಪರಲೋಕವನ್ನು ಸೇರುತ್ತಾನೆ. ಸಮ್ಯಕ್ ಸಂಬುದ್ಧರು ಈ ಧರ್ಮೋಪದೇಶವನ್ನು ಮಾಡಿ ಬುದ್ಧನಾಗುವ ಸಮಯದಲ್ಲಿ ಮೇಲಿನ ಗಾಥೆ ಹೇಳಿದರು. ಈ ರೀತಿ ಬುದ್ಧ, ಭಿಕ್ಷುಗಳೇ, ಈ ಜನ್ಮದಲ್ಲಿ ಚುಲ್ಲಪಂಥಕ ನನ್ನ ಕಾರಣದಿಂದ ಧರ್ಮದಲ್ಲಿ ಧರ್ಮದ ಶ್ರೇಷ್ಠತ್ವವನ್ನು ಪಡೆದ ಮತ್ತು ಪೂರ್ವ ಜನ್ಮದಲ್ಲಿ ನನ್ನ ಕಾರಣದಿಂದ ವಿಶೇಷವಾದ ಸಂಪತ್ತು ಹಾಗೂ ಉತ್ತಮವಾದ ಕೀರ್ತಿ ಪಡೆದ ಎಂದು ಹೇಳಿ ಈ ಧರ್ಮೋಪದೇಶವನ್ನು ಎತ್ತಿ ತೋರಿಸುತ್ತಾರೆ. ಆ ಕಾಲದ ಚುಲ್ಲ ಅಂತೆವಾಸಿಕನೇ ಈಗಿನ ಚುಲ್ಲಪಂಥಕನಾಗಿದ್ದ ಚುಲ್ಲಕ ಮಹಾಶ್ರೇಷ್ಠಿ ನಾನೇ ಆಗಿದ್ದೆ ಎಂದು ಹೇಳಿ ತಮ್ಮ ಉಪದೇಶವನ್ನು ಮುಕ್ತಾಯಗೊಳಿಸುತ್ತಾರೆ. ಬುದ್ಧಂ ಶರಣಂ ಗಚ್ಚಾಮಿ.